ರಿವಾರ್ಡ್ ಯೋಜನಾ ಸ್ಕೀಮ್ನಿಂದ ಉಪಯೋಗ ಆದಂತ ಕ್ಷಣಗಳು. ನಮ್ಮ ರಬ್ಬರ್ ಮ್ಯಾಟ್ ಉಪಯೋಗ ಆಕಳಿಗೆ ತಳಗ್ ಹಾಕ್ಲಿಕ್ಕೆ, ಆಮೇಲೆ ಆಕಳಿಗೆ ಇವು ಗಾಯ ಆಗ್ಲಾರಂಗ ಬಹಳ ಅನುಕೂಲ ಆಗಿತ್ತು. ರಬ್ಬರ್ ಮ್ಯಾಟ್ ಹಾಕೋದ್ರಿಂದ ಸರ್ ನಮಗ್ ಫಸ್ಟ್ ನೆಲ ಕಾಯಮ ಸೀರೋದಿಲ್ಲ. ನೆಕ್ಸ್ಟ್ ನಮಗೆ ಸಗಣಿ ತೆಗಿಲಿಕ್ಕೆ ಹಗರ ಆಗ್ತೈತಿ, ಆಮೇಲೆ ವಾಷಿಂಗ್ ಹಗರ ಆಗ್ತೈತಿ. ಕೆಚ್ಚಲು ಬಾವ ರೋಗವನ್ನು ತಡೆಗಟ್ಟಬಹುದು. ಆಮೇಲೆ ಮೊಣಕಾಲು ಕೆತ್ತೋದಿಲ್ಲ. ಅವಾಗ ದೊಡ್ಡಣ್ಣು ಅಂತಂದ ಹಿಂದಿನ ಪದ್ಧತಿ ಒಳಗೆ ದೊಡ್ಡಣ್ಣು ಹಾಕುವ ಅಂತಂತಿದ್ರು. ಈಗ ಅವೆಲ್ಲ ನಮಗೆಲ್ಲ ಹೊಸ ಸಿಸ್ಟಮ್ನೊಳಗೆ ಏನೋ ಕಂಡ ಬರತ್ತಿಲ್ಲ. ಇವೆಲ್ಲ ಮ್ಯಾಟ್ ಹಾಕ್ದಂತರ ರಿವಾರ್ಡ್ ಯೋಜನಾ ಸ್ಕೀಮ್ ನಿಂತ ಬಹಳ ಅನುಕೂಲ ಆಯಿತು. ಪರ್ ಟೈಮ್ 150 ಲೀಟರ್ ಕ್ರಾಸ್ ಆಗಿದೆ. ನಮ್ದು ಬರ್ತಕ್ಕಂಥ ಆದಾಯ ಅದರೊಳಗೆ 7,000, 50% ಖರ್ಚಿದೆ. ಆಮೇಲೆ ನಮಗೆ ಸೈಲೇಜ್ ಬ್ಯಾಗ್ ವಿಸ್ತರಣೆ ಮಾಡಿದ್ರು. ಸೈಲೇಜ್ ಬ್ಯಾಗ್ ಮಾಡಿ ನಮಗೆ ಸ್ಟೋರೇಜ್ ಮಾಡ್ಕೊಳಕ್ಕೆಲ್ಲ ಈಗ 12 ತಿಂಗಳೂ ಹಸಿ ಮೇವು ಸಿಗುದಿಲ್ಲ. ನಮಗೆಲ್ಲ ತೋಟ ಐತಿ, ನಮ್ದು ಸೂಪರ್ ನೆಪೇರ್ ಐತಿ ಅಂತ ನಮ್ಗೆ 12 ತಿಂಗಳ ಹಸಿರು ಮೇವು ಹಾಕ್ತಿವಿ. ಬಹಳಷ್ಟು ರೈತರಿಗೆ ಸೈಲೇಜ್ ಅನ್ನೋದ ಗೊತ್ತಿದ್ದಿದ್ದಿಲ್ಲ. ರಿವಾರ್ಡ್ ಯೋಜನಾ ಒಳಗಿಂತ ಬಂದಿಂದಾಗ ಸೈಲೇಜ್ ಬ್ಯಾಗ್ ಉಪಯೋಗ ಹೆಚ್ಚಾಯ್ತು. ಆಮೇಲೆ ಅದನ್ನ ನೋಡ್ಕೊಂಡ ನಮ್ಮಲ್ಲೆಲ್ಲ ಇಲ್ಲಿ ಬಂದ್ ಸರ್ ಎಲ್ಲ ಕೃಷಿ ಇಲಾಖೆಯಿಂದ ಎಲ್ಲ ಅಫಿಸಿಯಲ್ ಬಂದ್ ಅದಕ್ಕೆ ಹೆಂಗ್ ಮಾಡೋದು, ಏನ್ ಮಾಡೋದು, ವೆಟಿನರಿ ಡಾಕ್ಟರ್ ಅವರೆಲ್ಲ ಬಂದ ಯಾವ ಪ್ರಮಾಣದಾಗ ಹಾಕಬೇಕು, ಸೈಲೇಜ್ ಬ್ಯಾಗ್ ಹೆಂಗ್ ಸ್ಟೋರೇಜ್ ಮಾಡಬೇಕು ಅಂತ ಹೇಳ್ಕೊಟ್ರು ರೈತರಿಗೆಲ್ಲ. ಅದನ್ನ ನೋಡ್ಕೊಂಡು 106 ರೈತರೆಲ್ಲ ಉಪಯೋಗ ಮಾಡ್ಕೊಂಡಾಗತ್ತ. ಈ ಸೈಲೇಜ್ ಹಾಕಿದಾಗಿಂತ 4-5 ಲೀಟರ್ ಹಾಲು ಹೆಚ್ಚಿಗೆ ಆಗ್ಯಾವ. ಅವಾಗ ನಾವು ಸೈಲೇಜ್ ಬಿಫೋರ್ ಸೈಲೇಜ್ ಯೂಸ್ ಮಾಡೋಕಿನ ಬಿಫೋರ್ ನಂದು 110-105 ಇತ್ತು ಪರ್ ಟೈಮ್. ಈಗ ಸೈಲೇಜ್ ಹಾಕದಾಗಿಂತ 150 ಕ್ರಾಸ್ ಆಗಿದೆ.